ಹೇಗಾದ್ರೂ ಮಾಡಿ ಬಿಡುಗಡೆ ಆಗಬೇಕು ಅಂತಿರುವಂತಹ ದರ್ಶನ್ಗೆ ಇದು ದೊಡ್ಡ ಮಟ್ಟದಲ್ಲಿ ಸೆಟ್ ಬ್ಯಾಕ್ ಆಗುವಂತ ಸಾಧ್ಯತೆ ಇದೆ. 14ನೇ ಆರೋಪಿ ಪ್ರದೋಷ್ ಪಾತ್ರ ಬಹಳ ಮಹತ್ವದ್ದು, ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿದ್ದಾರೆ ಅವರು. ಸೊ ರೇಣುಕಾ ಸ್ವಾಮಿಗೆ ದರ್ಶನ್ ಹೊಡೆದಾಗ ಪ್ರದೋಷ್ ಬೇಡ ಸಾರ್ ಅಂತ ಅಲ್ಲೇ ಇದ್ದಲ್ಲ ಪ್ರತ್ಯಕ್ಷ ಸಾಕ್ಷಿ ಈ ಪ್ರದೋಷ್. ರೇಣುಕಾ ಸ್ವಾಮಿಗೆ ದರ್ಶನ್ ಹಿಗ್ಗ ಮುಗ್ಗ ಹೊಡೆದಾಗ ಪ್ರದೋಷ್ ಬೇಡ ಸಾರ್ ಅಂತ ಪ್ರತ್ಯಕ್ಷ ಸಾಕ್ಷಿಯು ಈ ಬಗ್ಗೆ ಹೇಳಿಕೆ ನೀಡಿದ. ಲಿಖಿತ ಹೇಳಿಕೆಯನ್ನೇ ನೀಡಬೇಕು ಅಂತೇನಿಲ್ಲ, ಆತ ಲಿಖಿತ ಹೇಳಿಕೆ ಕೊಡಬೇಕು ಅಂತಿಲ್ಲ. ಕ್ಷಮಾದಾನದ ಅರ್ಜಿಯನ್ನ ಪ್ರಾಸಿಕ್ಯೂಷನ್ ವಿರೋಧ ಮಾಡೋದಿಲ್ಲ. ಈ ಬಗ್ಗೆ ಮೆಮೊ ಆಲಿಸಿದಂಥ ಎಸ್ಪಿಪಿ ಪ್ರಸನ್ನ ಕುಮಾರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ A14 ಪ್ರದೋಷ್ ಸಂಪೂರ್ಣ ಮಾಹಿತಿಯನ್ನ ಬಹಿರಂಗಪಡಿಸಬೇಕು ಅಂದಿದ್ದಾರೆ. ಸಂಪೂರ್ಣ ಬಹಿರಂಗಪಡಿಸಬೇಕು ಮಾಹಿತಿಯನ್ನ ಅಂತ ಷರತ್ತನ್ನು ವಿಧಿಸಬೇಕು. ನೋಡಿ, ಪ್ರಾಸಿಕ್ಯೂಷನ್ ನಿಲುವಿನ ಬಗ್ಗೆ ಕೋರ್ಟ್ ಹೇಳಿಕೆಯನ್ನ ಪಡೆಯಬೇಕು ಅಂತ ಇದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ವಾದವನ್ನ ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ. 14ನೇ ಆರೋಪಿ ಪ್ರದೋಷ್ ರೇಣುಕಾ ಸ್ವಾಮಿ ದರ್ಶನ್ ಹೊಡೆದಾಗ ಅಲ್ಲೇ ಇದ್ದಂಥ ಪ್ರಸನ್ನ ಕುಮಾರ್, ಒಂದ್ ಕಡೆ ಪ್ರಸನ್ನ ಕುಮಾರ್ ತಮ್ಮ ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ರೇಣುಕಾ ಸ್ವಾಮಿಗೆ ಹೊಡೆದಾಗ ಅಲ್ಲೇ ಇದ್ದಂಥ ಪ್ರದೋಷ್ ಬೇಡ ಸಾರ್ ಅಂತ ಹೇಳ್ದ ಅನ್ನುವಂಥ ವಿಚಾರವನ್ನು ನ್ಯಾಯಾಲಯದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಎಸ್ಪಿಪಿ ಪ್ರಸನ್ನ ಕುಮಾರ್ ಮಾಡ್ತಾರೆ. ಎಸ್ಪಿಪಿ ವಾದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಕೇವಲ ಕ್ಷಮಾದಾನ ನೀಡಬಹುದು ಎಂಬ ಹೇಳಿಕೆ ಸಾಕಾಗೋದಿಲ್ಲ, ಇದು ದರ್ಶನ್ ಪರ ವಕೀಲರ ಆಕ್ಷೇಪ. ವಿವರವಾದ ಲಿಖಿತ ಅಭಿಪ್ರಾಯವನ್ನು ನೀಡಬೇಕು ಅಂತ ವಾದ ಮಂಡನೆ ಮಾಡ್ತಾರೆ. ಪ್ರಸನ್ನ ಕುಮಾರ್ ಅವರ ವಾದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸುವುದು ದರ್ಶನ್ ಪರ ವಕೀಲರು. ವಿವರವಾದ ಲಿಖಿತ ಅಭಿಪ್ರಾಯವನ್ನು ನೀಡಬೇಕು ಅಂತ ವಾದವನ್ನ ಮಂಡನೆ ಮಾಡ್ತಾರೆ. ಕೇವಲ ಕ್ಷಮಾದಾನ ನೀಡಬಹುದು ಅನ್ನುವಂಥ ಹೇಳಿಕೆ ಸಾಕಾಗುವುದಿಲ್ಲ, ಲಿಖಿತ ಅಭಿಪ್ರಾಯವನ್ನು ನೀಡಬೇಕು ಅಂತಾರೆ. A14 ಪ್ರದೋಷ್ ಅರ್ಜಿಗೆ ಭಾಷಣ, ವಕೀಲರ ಆಕ್ಷೇಪ ಹಿನ್ನೆಲೆಯಲ್ಲಿ ಸಹ ಆರೋಪಿಗಳಿಗೆ ಆಕ್ಷೇಪಣೆ ಅವಕಾಶ ನೀಡಬೇಕೇ ಬೇಡವೇ, ಇದು ಆಗಸ್ಟ್ 10ಕ್ಕೆ ಕಾಯ್ದಿರಿಸಿರುವಂಥದ್ದು ಆದೇಶವನ್ನ ಜಡ್ಜ್ ಸುಜಾತ ಮಡಿವಾಳಪ್ಪ ಸಾಂಬ್ರಾಣಿಯವರು. ಹಾಗಾಗಿ ಇದು ಬಹುಶಃ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಂಕಷ್ಟವನ್ನು ತಂದೊಡ್ಡಬಹುದು ಅನ್ನುವಂಥ ಒಂದು ಕುತೂಹಲ ಇದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಒಂದು ಕಡೆ ಪ್ರದೋಷ್ A14 ಆರೋಪಿ, ಆ ಪ್ರಕರಣದಲ್ಲಿ ಪ್ರತ್ಯಕ್ಷವಾಗಿ ಆ ಪ್ರಕರಣ ಅಥವಾ ರೇಣುಕಾ ಸ್ವಾಮಿ ಹತ್ಯೆ ಆದಾಗ ಸ್ಥಳದಲ್ಲಿದ್ದ ಆತ ಈಗ ಮಾಫಿ ಸಾಕ್ಷಿ ಆಗಲಿಕ್ಕೆ ಮುಂದಾಗ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಕೋರ್ಟ್ನಲ್ಲಿ ಯಾವ ರೀತಿ ವಾದ ಪ್ರತಿವಾದ ನಡೀತು, ಮತ್ತೆ ಈ ಮಾಫಿ ಸಾಕ್ಷಿ ಪ್ರದೋಷ ಆಗೋದ್ರಿಂದ ಯಾವ ರೀತಿಯ ಸಂಕಷ್ಟ ಎದುರಾಗಬಹುದು ದರ್ಶನ್ಗೆ ಮುಂದೆ ಅಂತ? ವಸಂತ್, ಏನು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ನಟ ದರ್ಶನ್ ಹಾಗೂ ಇತರ ಒಂದು ಅಕ್ಯೂಸ್ಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಒಂದು ಮಹತ್ವದ ಕಾನೂನು ಬೆಳವಣಿಗೆ ನಡೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಪ್ರಕರಣದ 14th ಅಕ್ಯೂಸ್ಡ್ ಏನಿದ್ದಾನೆ ಪ್ರದೋಷ್, 8ನೇ ಆರೋಪಿ ಆಗಿರ್ತಕ್ಕಂಥ ರವಿಶಂಕರ್ ಹಾಗೂ 10ನೇ ಆರೋಪಿ ಏನು ವಿನಯ್ ನ್ಯಾಯಾಲಯದ ಮುಂದೆ ಕೋರ್ಟ್ ಮುಂದೆ ಮಾಫಿ ಸಾಕ್ಷಿ ಅಂದ್ರೆ ಅಪ್ರೂವರ್ ಆಗೋಕೆ ಈಗ ಪ್ರತ್ಯೇಕ ಒಂದು ಅರ್ಜಿಗಳನ್ನು ಕೂಡ ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಈ ಪ್ರಕರಣದ ಸಂಪೂರ್ಣ ಸತ್ಯಾಂಶ ಏನಂತಂದ್ರೆ, ಈಗ ಆರೋಪಿಗಳ ಕಾನೂನಿನ ಅಡಿ ಕ್ಷಮಾದಾನ ನೀಡುವಂತೆ ನ್ಯಾಯಾಲಯಕ್ಕೆ ಒಂದು ಪಿಟಿಷನ್ ಅನ್ನು ಕೂಡ ಮಾಡಿದ್ದಾರೆ. ಈ ಬೆಳವಣಿಗೆಯನ್ನು ನೋಡುವಂತ ಸಂದರ್ಭದಲ್ಲಿ ದಿನೇ ದಿನಕ್ಕೂ ಕೂಡ ಕೆಲವೊಂದಿಷ್ಟು ಬದಲಾವಣೆ ಆಗ್ತಾ ಇದೆ. ನಗರದ ಏನು ಇವತ್ತು 59th ಅಡಿಷನಲ್ ಸೆಷನ್ ಒಂದು ಕೋರ್ಟ್ ನಲ್ಲಿ ಇವತ್ತು ಅರ್ಜಿ ಕೂಡ ವಿಚಾರಣೆ ಕೂಡ ನಡೆಯಿತು. ಅದರಲ್ಲಿ A14 ಪ್ರದೋಷ್ ಸಲ್ಲಿಸಿರ್ತಕ್ಕಂಥ ಕೆಲವೊಂದಿಷ್ಟು ಅರ್ಜಿ ಏನು ದರ್ಶನ್ ಪರ ವಕೀಲರು ಒಂದು ಅಬ್ಜೆಕ್ಷನ್ ಅನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಆರೋಪಿಗಳು ಸಲ್ಲಿಸಿರ್ತಕ್ಕಂಥ ಕ್ಷಮಾದಾನ ಅರ್ಜಿಗೆ ಉಳಿದ ಆರೋಪಿಗಳಿಗೆ ಅಬ್ಜೆಕ್ಷನ್ ಸಲ್ಲಿಸುವ ಒಂದು ಹಕ್ಕಿದೆ ಎಂಬುದಾಗಿ ಈಗ ಪ್ರಶ್ನೆ ನ್ಯಾಯಾಲಯದ ಮುಂದೆ ಕೂಡ ಈಗಾಗಲೇ ಉದ್ಭವಿಸಿದೆ. ಈ ಎಲ್ಲ ವಿಚಾರಣೆಗಳನ್ನ ಈಗ ಪ್ರಮುಖವಾಗಿ ಎಲ್ಲವನ್ನ ಅಂಶಗಳನ್ನ ಪರಿಗಣಿಸಿ ವಿಚಾರಣೆಯಲ್ಲಿ ಇವತ್ತು ನಡೆದಂತ ಏನು ಸ್ಪೆಷಲ್ ಅಂದ್ರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಕ್ಷಮಾದಾನ ಅರ್ಜಿ ವಿಚಾರಣೆಯಲ್ಲಿ ಸಹ ಆರೋಪಿಗಳು ಕೂಡ ವಾದಿಸುವ ಹಕ್ಕಿಲ್ಲ ಎಂಬುದು ಈಗ ಸ್ಪಷ್ಟವಾಗಿ ಪಡಿಸಿದ್ದಾರೆ. ಏನು ಕ್ಷಮಾದಾನ ನೀಡಬೇಕೇ ಬೇಡವೇ ಎಂಬುದು ಈಗ ಸಂಪೂರ್ಣ ಕೋರ್ಟ್ ಅಥವಾ ಪ್ರಾಸಿಕ್ಯೂಷನ್ ವ್ಯಾಪ್ತಿ ಕೂಡ ಈಗ ವಿಷಯವಾಗಿರೋದ್ರಿಂದ ಈಗ ಉಳಿದ ಎಲ್ಲ ಆರೋಪಿಗಳಿಗೆ ಈಗ ಕಾನೂನಿನ ಪ್ರಕಾರ ಎಲ್ಲ ಒಂದು ಹಕ್ಕುಗಳು ಇದ್ರೂ ಕೂಡ ಈ ವಿಚಾರಣೆಯಲ್ಲಿ ಮಧ್ಯಪ್ರವೇಶಿಸುವ ಅವಕಾಶ ಇಲ್ಲ ಅಂತ ಈಗ ನ್ಯಾಯಾಲಯದ ಗಮನಕ್ಕೆ ಈಗಾಗಲೇ ತಂದಿರುವಂತದ್ದು. ಏನು A14 ಪ್ರದೋಷ್ ಪಾತ್ರದ ಏನು ಈ ಪ್ರಕರಣಗಳ ಅತ್ಯಂತ ಒಂದು ಮಹತ್ವವಾಗಿದೆ ಅಂತ ಹೇಳ್ಬೋದು. SPT ಏನಿದ್ದಾರೆ, ಇದು ರೇಣುಕಾ ಸ್ವಾಮಿ ಕೊಲೆ ನಡೆದಿದ್ದಂತ ವೇಳೆ ದರ್ಶನ್ಗೆ ಬೇಡ ಸಾರ್ ಅಂತ ಏನು ಪ್ರದೋಷ್ ಮನವಿ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಏನು ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆಯ ಏನು ಇದ್ರೂ ಕೂಡ ಈಗ ಕ್ಷಮಾದಾನ ಪಡೆಯೋಕೆ ಕೆಲವೊಂದಿಷ್ಟು ಅರ್ಜಿ ಕೂಡ ಸಲ್ಲಿಕೆ ಆಗಿದೆ ಅಂತ
ಅಂತ ಹೇಳ್ಬೋದು. ಈ ಪ್ರಕರಣದ ಕುರಿತು ಈಗ ಕೆಲವೊಂದಿಷ್ಟು ಸತ್ಯಾಂಶಗಳ ಯಾವುದು, ಇದಕ್ಕೆ ಮಾಹಿತಿ ಏನಿದೆ ಸಂಪೂರ್ಣ ನ್ಯಾಯಾಲಯದ ಮುಂದೆ ಈಗ ಬಹಿರಂಗವಾಗಿ ಅಂದ್ರೆ ಬಹಿರಂಗ ಪಡಿಸ್ಬೇಕೆನ್ನುವಂಥದ್ದು ಷರತ್ತು ವಿಧಿಸ್ಬೇಕೆಂದ್ರೆ ಈಗ ನ್ಯಾಯಾಲಯಕ್ಕೂ ಕೂಡ ಈಗಾಗಲೇ ಮನವಿ ಮಾಡಿದೆ. ಇನ್ನೊಂದೆಡೆ ದರ್ಶನ್ ಪರ ಏನು ವಕೀಲರು STP ವಾದಕ್ಕೆ ಈಗ ತೀವ್ರ ಒಂದು ಅಬ್ಜೆಕ್ಷನ್ ಕೂಡ ವ್ಯಕ್ತವಾಗಿದೆ. ಏನು ಪ್ರಾಸಿಕ್ಯೂಷನ್ ಕೇವಲ ಕ್ಷಮಾದಾನ ನೀಡಬಹುದು ಎಂಬುದು ಸಾಮಾನ್ಯ ಹೇಳಿಕೆ ಆಗಿದ್ರು ಕೂಡ ಕಾನೂನು ವಿರುದ್ಧವಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇದೇ ವೇಳೆ A14 ಪ್ರದೋಷ ತನ್ನ ಅರ್ಜಿಯಲ್ಲಿ ಮತ್ತೊಂದು ಮಹತ್ವದ ಮನವಿಯನ್ನ ಅಂದ್ರೆ ಪಿಟಿಷನ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ಪ್ರಕರಣದ ವಿಚಾರಣೆಗೆ ಹಾಜರಾಗುವ ವೇಳೆ ತನ್ನ ಉಳಿದ ಎಲ್ಲ ಆರೋಪಿಗಳನ್ನ ಕರೆ ತರದೆ ಕೂಡ ಈಗ ಪ್ರತ್ಯೇಕ ಭದ್ರತೆ ವ್ಯವಸ್ಥೆ ಈಗ ಕೆಲವೊಂದಿಷ್ಟು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಂತ ಈಗಾಗಲೇ ಕೋರಿಕೆಯನ್ನು ಮಾಡಿದ್ದಾರೆ. ಇನ್ನು ಈ ಎಲ್ಲವನ್ನು ಸುದೀರ್ಘ ವಾದ ಮತ್ತು ಪ್ರತಿವಾದ ಆಲಿಸಿದ ಇನ್ನು ಅಡಿಷನಲ್ 59ನೇ ಹೆಚ್ಚುವರಿ ಸೆಷನ್ ನ್ಯಾಯಾಲಯ ಇತ್ತಲ್ಲ, ಸುಜಾತ ಮಡಿವಾಳಪ್ಪ ಸಾಮ್ರಾಣಿ ಸಹ ಎಲ್ಲ ಆರೋಪಿಗಳಿಗೆ ಏನು ಅಬ್ಜೆಕ್ಷನ್ ಗಳನ್ನ ಸಲ್ಲಿಸುವ ಅವಕಾಶ ನೀಡಬೇಕು ಬೇಡವಾ ಎಂಬುದು A14 ಏನು ಪ್ರದೋಷ ಸಲ್ಲಿಸತಕ್ಕಂತ ಏನು ಕ್ಷಮಾದಾನ ಅರ್ಜಿ ಸೇರಿದಂತೆ ಇದೆಲ್ಲವೂ ಪ್ರಮುಖ ಕಾನೂನು ಅಂಶಗಳ ಕುರಿತೀಗ ಆದೇಶ ಏನಿದೆ ಮುಂದಿನ ಅಂದ್ರೆ ಆರ್ಡರ್ ಏನಿದೆ ಅದು ಆಗಸ್ಟ್ 10ನೇ ತಾರೀಕಿಗೂ ಕೂಡ ಈಗಾಗಲೇ ಕಾಯ್ದಿರಿಸಿದೆ. ಈ ಆದೇಶದ ಪ್ರಕಾರ ಮುಂದಿನ ವಿಚಾರಣೆಗಳು ಕೆಲವೊಂದಿಷ್ಟು ಎವಿಡೆನ್ಸ್ ಸಾಕ್ಷ್ಯಾಧಾರಗಳು ಮತ್ತು ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳ ವಿರುದ್ಧ ಈಗ ಕಾನೂನು ಪ್ರಕ್ರಿಯೆ ಮೇಲೆ ಈಗ ಮಹತ್ವದ ಪರಿಣಾಮಗಳಿದೆ. ಮುಂದಿನ ಏನು ಆಗಸ್ಟ್ 10ಕ್ಕೆ ಕಾಯ್ದಿರಿಸಿದೆ. ಆ ಬಳಿಕ ಕೂಡ ಕೆಲವೊಂದಿಷ್ಟು ವಿಚಾರಗಳು ಸತ್ಯಾಂಶಗಳು ಆಚೆ ಬರ್ಬೋದು ಅಂತ ಹೇಳ್ಬೋದು. ವಸಂತ್, ರೋಹನ್, ಇದುವರೆಗೆ ಕೂಡ ಈಗ ಪೊಲೀಸರ ಬಳಿ ಇದ್ದಿದ್ದು ಕೇವಲ ಒಂದಷ್ಟು ಡಿಜಿಟಲ್ ಎವಿಡೆನ್ಸ್ಗಳು, ಅದರ ಜೊತೆಗೇನೆ ಸಂದರ್ಭೋಚಿತ ಸಾಕ್ಷ್ಯಗಳು ಇದುವರೆಗೂ ಕೂಡ ಪೊಲೀಸರ ಒಂದು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ. ಆದರೆ ಈಗ ಕಣ್ಣಾರೆ ಕಂಡಂತಹ ಸ್ವತಃ ಸಹ ಆರೋಪಿಯೇ ದರ್ಶನ್ ವಿರುದ್ಧ ಸಾಕ್ಷಿ ನುಡಿಯೋದ್ರಿಂದ ಪ್ರಾಸಿಕ್ಯೂಷನ್ ವಾದಕ್ಕೆ ಬಲವಾದಂಥ ಭದ್ರ ಬುನಾದಿ ಸಿಕ್ಕಂತಾಗ್ಬಿಡುತ್ತಲ್ವೇ ಅಂತ SPPಗೆ? ಖಂಡಿತ. ಯಾಕಂತಂದ್ರೆ ಈಗ ಈ ಕೊಲೆ ಕೇಸ್ನಲ್ಲಿ ಕೂಡ ಈಗ ಏನು ಅಪ್ರೂವರ್ ಆಗಕ್ಕೆ ಏನು ಬಂದಿರತಕ್ಕಂತ ಇವೆಲ್ಲ ಗಮನಿಸ್ತಾರೆ ಸಂಪೂರ್ಣವಾಗಿ ಇದು ಈಗ ಸುದೀರ್ಘವಾಗಿ ವಿಷಯ ನಡೀತಲ್ಲ. ದರ್ಶನ್ ಪರ ಮಾಡಿಸಿದಂತ ಕೆಲವೊಂದಿಷ್ಟು ವಾದವಾಗಿ ಇವೆಲ್ಲವನ್ನು ಗಮನಿಸಿದಾಗ ಪ್ರಾಸಿಕ್ಯೂಷನ್ ಬಂದು ನಾವು ಉಳಿಕಿಗೆ ನಾವು ಹೇಳ್ತೀವಿ ಅನ್ನೋಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಇದು ಕಾನೂನಿನಲ್ಲಿ ಕೂಡ ಸಂಕಷ್ಟ. ಯಾಕಂತಂದ್ರೆ ಈಗ ಅಪ್ರೂವರ್ ಆಗೋದು ಏನಿದೆಯಲ್ಲ ಅದು ಸಾಮಾನ್ಯ ಸಂಗತಿ ಅಲ್ಲ. ಯಾಕಂತಂದ್ರೆ ಅಪ್ರೂವರ್ ಆದ ಬಳಿಕ ಕಾನೂನಿನ ಕುರಿತು ಮತ್ತಷ್ಟು ಗಟ್ಟಿಯಾಗುವ ಸಾಧ್ಯತೆ ಅಂತಾನೆ ಹೇಳ್ಬೋದು. ವಸಂತ್, ಧನ್ಯವಾದ ರೋಹನ್ ತಮ್ಮೆಲ್ಲ ಮಾಹಿತಿಗಾಗಿ.